ಕಾರ್ಯಾಚರಣೆ ನಡೆಸಿದ್ದು ಖಾಸಗಿ ಬಸ್ಗಳನ್ನ ತಪಾಸಣೆ ಮಾಡಿ ಕಮರ್ಷಿಯಲ್ ಲಗೇಜ್ ಇದ್ದ ಬಸ್ಗಳನ್ನ ಸೀಸ್ ಮಾಡಿದ್ದಾರೆ. ಹೌದು, ಅಕ್ಟೋಬರ್ 24ರಂದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಖಾಸಗಿ ಕಂಪನಿಯ ಎಸಿ ಸ್ಲೀಪರ್ ಬಸ್ ಅಪಘಾತಕ್ಕೀಡಾಗಿ ಬೆಂಕಿ ಹತ್ತಿಕೊಂಡು 19 ಮಂದಿ ಪ್ರಯಾಣಿಕರು ಸಜೀವ ದಹನವಾಗಿದ್ರು. ಈ ಹಿನ್ನೆಲೆ ಎಚ್ಚೆತ್ತುಕೊಂಡ ಸಾರಿಗೆ ಸಚಿವರು ಸುರಕ್ಷತಾ ಕ್ರಮಗಳನ್ನ ಪಾಲಿಸಿದ ಎಲ್ಲಾ ಖಾಸಗಿ ಬಸ್ಗಳನ್ನ ತಪಾಸಣೆ ನಡೆಸಿ ವರದಿ ನೀಡುವಂತೆ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಖಡಕ್ ಸೂಚನೆ ನೀಡಿದ್ರು. ಇದರ ಬೆನ್ನಲ್ಲೇ ತುಮಕೂರಿನಲ್ಲಿ ತಪಾಸಣೆ ನಡೆಸಿರುವ ಅಧಿಕಾರಿಗಳು ಬೆಂಗಳೂರಿನಿಂದ ವಿಜಯಪುರಕ್ಕೆ ಹೊರಟಿದ್ದ ಖಾಸಗಿ ಸಂಸ್ಥೆಯ ಸ್ಲೀಪರ್ ಎಸಿ ಬಸ್ ಅನ್ನ ತಪಾಸಣೆ ನಡೆಸಿ ಹೆಚ್ಚು ಕಮರ್ಷಿಯಲ್ ಗೂಡ್ಸ್ ಇದ್ದ ಬಸ್ಗಳನ್ನ ಸೀಸ್ ಮಾಡಿದ್ದಾರೆ. ಆರ್ಟಿಒ ಅಧಿಕಾರಿ ಐವಿ ಪ್ರಸಾದ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಕವಿತಾ ಗಿರೀಶ್ ಅವರ ತಂಡ ಬಸ್ಗಳನ್ನ ತಪಾಸಣೆ ನಡೆಸಿದ್ದು ಪ್ರಯಾಣಿಕರ ಸುರಕ್ಷತಾ ಅಂಶಗಳಾದ ತುರ್ತು ನಿರ್ಗಮನ ವ್ಯವಸ್ಥೆ, ಬೆಂಕಿ ನಂದಿಸುವ ಸಾಧನ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹಾಗೂ ಪ್ರಯಾಣಿಕರ ವಾಹನದಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿದ್ದ ಸರಕುಗಳನ್ನ ಗುರುತಿಸಿ ತಪಾಸಣೆ ನಡೆಸಿದ್ದಾರೆ. 6 ಬಸ್ಗಳಲ್ಲಿ ಹೆಚ್ಚು ಕಮರ್ಷಿಯಲ್ ಗೂಡ್ಸ್ ಪತ್ತೆಯಾಗಿವೆ. ನಿನ್ನೆ ರಾತ್ರಿ ಒಂದು ಬಸ್ ಅನ್ನ ಸೀಸ್ ಮಾಡಿದ್ದು, ಒಂದು ಲಗೇಜ್ ಗಾಡಿಗೂ ಹೆಚ್ಚಾಗಿರುವ ಕಮರ್ಷಿಯಲ್ ಗೂಡ್ಸ್ ಪತ್ತೆಯಾಗಿದ್ದು ಬಸ್ ಅನ್ನ ಸೀಸ್ ಮಾಡಲಾಗಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಬೇರೆ ವಾಹನದ ವ್ಯವಸ್ಥೆ ಮಾಡಿಕೊಟ್ಟು ಬಸ್ ಅನ್ನ ಸೀಸ್ ಮಾಡಲಾಗಿದೆ ಹಾಗೂ ಮಾಲೀಕರಿಗೆ ಶೋಕಾಸ್ ನೋಟಿಸ್ ನೀಡುತ್ತೇವೆ ಎಂದು ಅಧಿಕಾರಿ ಎವಿ ಪ್ರಸಾದ್ ತಿಳಿಸಿದ್ದಾರೆ. ಅರ್ಧ ಕಳ್ತನ ಮಾಡಿರ್ತಾರೆ ಸರ್. ಎಲ್ಲಿದ್ದೀರಿ ಸರ್? ನಾವು ಅಪ್ಡೇಟ್ ಆಗಬೇಕು. ಪೂರ ಕಂಟೈನರ್ ಕಳ್ತನ ಮಾಡ್ರಿ ಅಂದ್ರೆ 4,000 ಕೋಟಿ ಸುಮ್ಮನೆ ಇರ್ತದೆ. ಇಲ್ಲಿದ್ರೆ ಕೊಡ್ತಾರೆ. ಫೋನ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಮನೆಗೆ ಕೊಟ್ಟು ಬರ್ತಾರೆ. ಕೇಸಲ್ಲಿ ಹಂಗೆ ಆಗಿದೆ. ಟ್ರೈನ್ ಹೋಗಿ ಪ್ರಾಬ್ಲಮ್ ಅವೆಲ್ಲ ಇರ್ತವೆ ಸರ್. ಗೂಡ್ಸ್ ಗಾಡಿಯಿಂದ ಬಸ್ಗಳು ನಡೆಯೋದು, ಕಸ್ಟಮರ್ ಇರಲ್ಲ ಇದರಲ್ಲಿ. ಎಲ್ಲ ಒಂದೊಂದು ಮನೆ ಇಟ್ಕೊಂಡು ಹೋಗ್ರಿ, ನೀವು ಮನೆ ತಗೊಂಡು ಇಟ್ಕೊಳ್ರಿ. ನಾಳೆ ನೋಡಮ್ಮ, ವಿಚಾರ ಮಾಡಮ್ಮ. ಯಾರು ಕೇಳಕ್ಕೆ ಬಂದ್ರೆ ಕಳ್ತನ ಮಾಡಿದ್ರೆ ಯಾರು ಕೇಳ್ತಾರೆ? ಇಲ್ಲಿ ಕೇಳಿದ್ರೆ ಅದು ಒಳಗೆ ಹಾಕ್ತಿರಲ್ಲ. ಸರ್, ತಾವು? ಕೃಷ್ಣ ಅಂತ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ? ಬೆಂಗಳೂರಿಂದ ಮುದೋಳಗೆ ಒಂದು ಮದುವೆ ಇತ್ತು, ಹೊರಟಿದ್ವಿ. ಸುಮಾರು ಜನ ಎಲ್ಲ ಅಷ್ಟೇ, ಮೋಸ್ಟ್ಲಿ ಫಂಕ್ಷನ್ಸ್ ಮೇಲೆ ಹೋಗ್ತಾ ಇರೋದು. ಈ ರೀತಿ ಆಗಬಾರ್ದು. ಎಲ್ಲ ಈ ಅಲ್ಲ, ಏನಾಯ್ತು? ಪ್ರಾಬ್ಲಮ್ ಏನಾಯ್ತು ನಿಮಗೆ? ಪ್ರಾಬ್ಲಮ್ ಏನಿಲ್ಲ. RTOದವರು ಮಧ್ಯದಲ್ಲಿ ನಿಲ್ಲಿಸಿ ಲಗೇಜ್ ಹಾಕಿದ್ದೀರಾ ಅಂತ ಬಸ್ ಡ್ರೈವರ್ಗೆ ಹೇಳಿ ಗಾಡಿ RTOಗೆ ತಗೊಂಡ್ಬಂದ್ರು. ಮಾಡ್ತೇನಪ್ಪ, ಮಾಡ್ತಿದ್ದೀನಿ ಸರ್. ಮ್ಯಾನೇಜರ್ ಸಾಹೇಬ್ ಬಂದವ್ರೆ. 30 ಬಾಕ್ಸ್, 30 ಎಲ್ಲ ಟೋಟಲ್ ಮಾಡಿದ್ರಿ. 30 ಬಾಕ್ಸ್ ಕರೆಕ್ಟೇನ್ರಿ ಮ್ಯಾನೇಜರ್ ಸಾಹೇಬ್ರೆ?
ಏ ಜಗಣ ಬನ್ನಿ ಆ ಕಡೆ ಹೋಗೋಣ ಮಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಡೈರೆಕ್ಷನ್ಸ್ ಪ್ರಕಾರ ಮತ್ತು ನಮ್ಮ ಅಡಿಷನಲ್ ಕಮಿಷನರ್ ಎನ್ಫೋರ್ಸ್ಮೆಂಟು ಜಾಯಿಂಟ್ ಕಮಿಷನರ್ಸ್ ಡೈರೆಕ್ಷನ್ಸ್ ಪ್ರಕಾರ ನಾವು ಈ ಬಸ್ಸಸ್ಸಲ್ಲಿ ಲಗೇಜ್ ಕ್ಯಾರಿ ಮಾಡೋ ವೆಹಿಕಲ್ಸ್ಗೆ ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ತುಂಬ ಬಸ್ಸಸ್ ಇವತ್ತು 6 ಬಸ್ಸಸ್ಸಲ್ಲಿ ಲಗೇಜ್ ಸಿಕ್ಕಾಪಟ್ಟೆ ಲಗೇಜ್ ಹಾಕಿದ್ದಾರೆ. ಆಲ್ಮೋಸ್ಟ್ ಒಂದು ಗೂಡ್ಸ್ ಗಾಡಿ ಹಾಕೋ ಲಗೇಜ್ ಬಸ್ಸಸ್ಸಲ್ಲಿ ತುಂಬಿದ್ದಾರೆ. ಎಲ್ಲ ಲಗೇಜ್ ಆಫ್ಲೋಡ್ ಮಾಡಿದ್ದೀವಿ, ಎಲ್ಲ ಮಾಡಿ ಒಂದು ಬಸ್ಸು ಸೀಸ್ ಮಾಡಿದ್ದೀವಿ. ಆಮೇಲೆ ಚೆಕ್ ರಿಪೋರ್ಟ್ಸು ಇಶ್ಯೂ ಮಾಡಿದ್ದೀವಿ. ಆಮೇಲೆ ಅವ್ರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾಯಿದ್ದೀವಿ ಡ್ರೈವಿಂಗ್ ಸಸ್ಪೆನ್ಷನ್ಗೆ ಮತ್ತು RC ಸಸ್ಪೆನ್ಷನ್ಗೆ. ಈ ರೀತಿ ಬಸ್ಸಲ್ಲಿ ಲಗೇಜ್ ಹಾಕೋಬೋದು. ಇತ್ತೀಚೆಗೆ ಸ್ಲೀಪರ್ ಬಸ್ಸಸ್ ಜಾಸ್ತಿ ಆಕ್ಸಿಡೆಂಟ್ಸ್ ಆಗಿ ಫೈರ್ ಆಗ್ತಾಯಿದೆ. ಹಾಗಾಗಿ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡಿದ್ವಿ. ನಿನ್ನೆಯಿಂದ ಕಂಡಕ್ಟ್ ಮಾಡಿದ್ವಿ, ಇವತ್ತು ಮಾಡಿದ್ವಿ. ನಿನ್ನೆ ಆಫ್ಲೋಡ್ ಮಾಡಿಲ್ಲ, ಬಟ್ ಇವತ್ತು ಎಲ್ಲ ಆಫ್ಲೋಡ್ ಮಾಡಿ ಮಾಡ್ತಾಯಿದ್ವಿ. ನಿನ್ನೆ ಎಲ್ಲ ಟೋಟಲ್ ಗೂಡ್ಸ್ ವೆಹಿಕಲ್ಸ್ ಎಲ್ಲ ಸೇರಿ 45 ಕೇಸ್ ಆಗಿದೆ. ಇವತ್ತು ಬಸ್ಸಸ್ 10 ಕೇಸ್ ಬರ್ದಿದೆ. ಈ ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ ಯಾವುದೇ ಕಾರಣಕ್ಕೂ ಲಗೇಜ್ ಹಾಕ್ಬಾರ್ದು. ಅವರು ಇಟ್ಸ್ ಎ ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್ ಆಗ್ತದೆ. ಅವ್ರು ಓನ್ಲಿ ಪ್ಯಾಸೆಂಜರ್ಸ್ ಕ್ಯಾರಿ ಮಾಡೋಕ್ಕೆ ಮಾತ್ರ ಇಟ್ಟಿರೋದು. ಪರ್ಸನಲ್ ಲಗೇಜ್ ಇದ್ದರೆ ಲಗೇಜ್ ಅವರು ಪ್ಯಾಸೆಂಜರ್ ಮಾತ್ರ ತೊಗೊಂಡೋಗ್ಬೇಕು. ಇವರೇನು ಮಾಡ್ತಾರೆ, ಎಲ್ಲ ಕಮರ್ಷಿಯಲ್ ಲಗೇಜ್ ತೊಗೊಂಡೋಗ್ತಾ ಇದ್ದಾರೆ. ಅದು ಕಾನೂನು ಬಾಹಿರ, ಅದು ತೊಗೊಂಡೋಗ್ಬಾರ್ದು ಅವರು. ಹಾಗಾಗಿ ಎಲ್ಲ ಗೂಡ್ಸು ಸೀಸ್ ಮಾಡಿದ್ದೀವಿ, ಎಲ್ಲ ಆಫ್ಲೋಡ್ ಮಾಡಿದ್ದೀವಿ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ. ಆಫ್ಲೋಡ್ ಮಾಡಿ ಆ ವೆಹಿಕಲ್ಸ್ ಬಸ್ ಕಳಿಸ್ತಾ ಇದ್ದೀವಿ ಪ್ಯಾಸೆಂಜರ್ಗೆ. ಯಾಕಂದರೆ ಗಾಡಿ ಸೀಸ್ ಮಾಡಿಲ್ಲ, ಪ್ಯಾಸೆಂಜರ್ ತೊಂದರೆ ಆಗಬಾರ್ದು ಅಂತ ಗೂಡ್ಸ್ ಮಾತ್ರ ಸೀಸ್ ಮಾಡಿ ಕಳಿಸಿದ್ದೀವಿ. ಸರ್, ಈ ಪ್ರವರ್ತನ ಕಾರ್ಯ ನಡೀತಾ ಇದೆಯಲ್ಲ, ಇಡೀ ಸ್ಟೇಟಲ್ಲಿ ನಡೀತಾ ಇದೆಯಾ, ಬರೀ ತುಮಕೂರಲ್ಲಿ ನಡೀತಾ ಇಲ್ಲ, ಬೆಂಗಳೂರು ಸಿಟಿನೂ ನಡೀತಾ ಇದೆ, ನೆಲಮಂಗಲ ನಡೀತಾ ಇದೆ. ಸ್ಟೇಟಲ್ಲಿ ಹೇಳಿದ ಡೈರೆಕ್ಷನ್ ಎಲ್ಲ ಕಡೆನೂ ನಡೀತಾ ಇದೆ. ನಾವು ಸ್ಪೆಷಲ್ ಡ್ರೈವ್ 2 ಡೇಸಿಂದ ಮಾಡ್ತಾ ಇದ್ದೀವಿ. ಮೊದಲು ಲಾಸ್ಟ್ ಮಂತು ಮಾಡಿದ್ದೀವಿ. ಎವ್ರಿ ಮಂತು ಮಾಡ್ತಾನೆ ಇದೆ ಸ್ಪೆಷಲ್ ಡ್ರೈವ್ಸ್. ಎಷ್ಟು ಬಸ್ಸು ಸೀಸ್ ಮಾಡಿದ್ದೀರಾ ಸರ್? ಇವತ್ತು ಒಂದು ಬಸ್ ಸೀಸ್ ಮಾಡಿದ್ದೀವಿ. ಆ ಪ್ಯಾಸೆಂಜರ್ನ ಏನು ಮಾಡಿದ್ದೀರಾ ಸರ್? ಬೇರೆ ಬಸ್ಸು ನಾವೇ ಒಂದು ವೆಹಿಕಲ್ ಬಸ್ ಅರೇಂಜ್ ಮಾಡಿ ಪ್ಯಾಸೆಂಜರ್ ಬಿಜಾಪುರ ಕಳಿಸಿದ್ದೀವಿ. ಪ್ಯಾಸೆಂಜರ್ ತೊಂದರೆ ಆಗಬಾರ್ದು ಅಂತ. ಪ್ಯಾಸೆಂಜರ್ಗೆ ಏನು ತೊಂದರೆ ಆಗಬಾರ್ದು ಸರ್. ಅವ್ರದ್ದೊಂದು ಆಲ್ಮೋಸ್ಟ್ ಒಂದು ಟ್ರಕ್ ಲೋಡ್ ಗೂಡ್ಸ್ ಇದೆ, ಅದು ಆಫ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಗಾಡಿ ಸೀಸ್ ಮಾಡಿದ್ದೀವಿ. ಸರ್, ಇದು ಇವತ್ತಿಗೆ ಮಾತ್ರ ಸೀಮಿತನಾ ಇಲ್ಲ ಇದು ಇಲ್ಲ, ಇದು ಕಂಟಿನ್ಯೂಸ್ ನಿರಂತರ ಇರ್ತದೆ. ನಿರಂತರ ಇರ್ತದೆ. ವಾರಕ್ಕೊಂದ್ಸಲ ಮಾಡ್ತೀವಿ, ಒಂದ್ಸಲ ಮಾಡ್ತಾನೆ ಇರ್ತೀವಿ. ಅವರು ಲಗೇಜ್ ಸ್ಟಾಪ್ ಮಾಡೋರ್ಗು ನಾವು ಹಾಕ್ತೀವಿ. ಇನ್ನು ಮುಂದೆ ಏನೋ ಕಠಿಣ ಕ್ರಮ ಕೈಗೊಳ್ತೀವಿ. ಸೀಸು ಮಾಡ್ತೀವಿ, RC ಸಸ್ಪೆಂಡ್ ಮಾಡ್ತೀವಿ. 6 ತಿಂಗಳಿದೆ, ಗಾಡಿ ಬಿಡಲ್ಲ. ಮುಂದೆ ಇದೇ ಥರ ಹೋದರೆ RC ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತೀವಿ. ಇದೇ ಥರ ಲಗೇಜ್ ಹಾಕ್ಕೊಂಡಿದ್ರು 2-3 ಅಫೆನ್ಸ್ ಕಂಟಿನ್ಯೂಸ್ ಮಾಡಿದ್ರೆ RCನೇ ಕ್ಯಾನ್ಸಲ್ ಮಾಡ್ತೀವಿ. ಡ್ರೈವರ್ಗೆ ಏನು ಶಿಕ್ಷೆ? ಡ್ರೈವರ್ಗೂ DL ಸಸ್ಪೆಂಡ್ ಮಾಡ್ತೀವಿ. ಓಕೆ ಸರ್. ಆಮೇಲೆ ಈ ಪ್ರವರ್ತನ ಕಾರ್ಯದಲ್ಲಿ ಯಾರ್ಯಾರು ತೊಡಗಿದ್ದೀರಾ ಸರ್? ನಮ್ಮ ಇನ್ಸ್ಪೆಕ್ಟರ್ ಶೆದಲು ಶರೀಫ್. ನಿಮ್ಮ ಹೆಸರು? ಅದೇ EV ಪ್ರಸಾದ್, ಶೆದಲು RTO, ಸೀನಿಯರ್ ಇನ್ಸ್ಪೆಕ್ಟರ್ ಶೆದಲು ಶರೀಫು, ಗಿರೀಶ್ ಇನ್ಸ್ಪೆಕ್ಟರು, ಕವಿತಾ ಇನ್ಸ್ಪೆಕ್ಟರು, ಮಧುಸೂದನ್ ಇನ್ಸ್ಪೆಕ್ಟರು ಮಾಡ್ತಾಯಿದ್ದಾರೆ. ನೆಲಮಂಗಲಲ್ಲಿ ಬೇರೆ ಇನ್ಸ್ಪೆಕ್ಟರ್ ಇದ್ದರು, ಶರೀಫ್ ಸದ್ರ ಕಂಟ್ರೋಲ್ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹಾಕಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ನಮ್ಮ ಹೋಮ್ ಗಾರ್ಡ್ಸು, ಆಫೀಸ್ ನಮ್ಮ ಸೂಪರಿಂಟೆಂಟ್ಸು, ಆಫೀಸ್ ಕೇಸ್ ವರ್ಕರ್ಸು, ಜಯರಾಮು, ನರಸಿಂಹಮೂರ್ತಿ, ಮಂಜುನಾಥ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ದಿನೇಶು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಟೀಮ್ ವರ್ಕ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸರ್.